ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರಿನ ಜನಪ್ರಿಯ ಜನನಾಯಕ ಶಿವಾಜಿನಗರದ ಮನೆಯ ಮಗ ಮಾನ್ಯ ಶ್ರೀ ಇಷ್ತಿಯಾಕ್ ಅಹಮದ್ ಪೈಲ್ವಾನ್ ರವರು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ಜನತೆಗೆ ರೇಷನ್ ಕಿಟ್ಗಳನ್ನು ವಿತರಿಸಿದರು. Hello, the viewers of Samudaya TV. Bengaluru's the famous leader, Shivajinagar's iconic leader, Ishtiyaak Ahmad Pahilwan, distributed ration kits to the public on occasion of sacred Ramzan. Here we Samudaya TV present you the complete news report on the ration kit distribution by Shivajinagar's people's leader, Ishtiyaak Ahmad. ಬೆಂಗಳೂರಿನಲ್ಲಿ ರಂಜಾನ್ ಹಬ್ಬದ ಸಂಭ್ರಮ, ಉಪವಾಸದ ಪವಿತ್ರತೆ ಆಚರಣೆ ಎಲ್ಲ ಕಡೆ ನಡೆಯುತ್ತಿದೆ. ಅದೇ ರೀತಿಯಲ್ಲಿ ಸಮಾಜ ಸೇವಕರು, ಜನಪರ ನಾಯಕರು ತಮ್ಮ ಜೀವನದುದ್ದಕ್ಕೂ 2 ದಶಕಗಳ ಕಾಲ ಸರ್ವಧರ್ಮಗಳ ಹಬ್ಬಗಳಿಗೂ ಕೂಡ ದಾನ ಧರ್ಮಗಳನ್ನ ಸಹಾಯದ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಮಾಜ ಸೇವಕರು, ಜನಮೆಚ್ಚಿದ ಜನನಾಯಕರು ಇಷ್ತಿಯಾಕ್ ಅಹ್ಮದ್ ಅವರ ದೇಹದಾಢ್ಯತೆ ಮತ್ತು ಆರೋಗ್ಯ ಫಿಟ್ನೆಸ್ಗೆ ಪೈಲ್ವಾನ್ ಎಂದು ಎಲ್ಲರೂ ಪ್ರೀತಿಯಿಂದ ಕರೀತಾರೆ. ಇಷ್ತಿಯಾಕ್ ಅಹ್ಮದ್ ಪೈಲ್ವಾನ್ ರವರು ರಂಜಾನ್ ಹಬ್ಬದ ಪ್ರಯುಕ್ತ ಭಗವಂತನನ್ನು ಸ್ಮರಿಸುತ್ತಾ ಪವಿತ್ರವಾದ ರಂಜಾನ್ಗಾಗಿ ರೇಷನ್ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ತಮ್ಮ ಮುಂದಿನ ಪೀಳಿಗೆಯೂ ಸಹ ದಾನ ಧರ್ಮಗಳನ್ನು ಮಾಡುತ್ತಾ ದೈವಿಕ ಕಾರ್ಯಗಳಲ್ಲಿ ಸರ್ವಧರ್ಮಗಳ ದಾರಿಯಲ್ಲಿ ನಡೆಯಲಿ ಎಂದು ಆಶಿಸುತ್ತೇನೆ ಎಂದು ಸಮುದಾಯ ಟಿವಿಗೆ ತಿಳಿಸಿದರು. ಈ ಪವಿತ್ರ ರಂಜಾನ್ಗೆ ರೇಷನ್ ಕಿಟ್ಗಳ ವಿತರಣೆಯ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಮನುಷ್ಯ ಬದುಕಬೇಕು ಅಂತಂದ್ರೆ ಆಹಾರ ಸಾಮಗ್ರಿಗಳು, ಒಳ್ಳೆಯ ಗಾಳಿ, ನೀರು, ಒಳ್ಳೆ ಭೂಮಿ ಬೇಕು ಅಂತ ಹೇಳ್ತಾರೆ. ಇದನ್ನ ಯಾರು ದಾನ ಮಾಡ್ತಾರೋ ಅವರೇ ನಾವು ನಮ್ಮ ಭಾರತ ದೇಶದ ಸಂಸ್ಕೃತಿ ಪ್ರಕಾರ ಅವರನ್ನೇ ದೇವದೂತ ಅಂತ ಕರಿತೇವೆ, ದೇವರ ಸ್ವರೂಪ ಅಂತ ಕರಿತೇವೆ. ಇಂತಹ ಮಹತ್ ಕಾರ್ಯಕ್ಕೆ ನಾವು ಇವತ್ತು ಸಾಕ್ಷೀಭೂತರಾಗ್ತಾ ಇದ್ದೇವೆ. ಬಡವರಿಗೆ ಹೊಟ್ಟೆಗೆ ಹಿಟ್ಟಿರಬೇಕು ಅಂತಾರೆ, ಅನ್ನವೇ ದೇವರು ಅಂತ ಹೇಳ್ತಾರೆ. ಮನುಷ್ಯರಿಗೆ ನೀವು ಚಿನ್ನ ಕೊಟ್ಟರು, ಬೆಳ್ಳಿ ಕೊಟ್ಟರು, ನಾಳೆ ದಿನ ಕರೋನಾ ಅಂತ ಮಹಾಮಾರಿ ಬಂದಾಗ ಅದು ಯಾವುದು ಉಪಯೋಗಕ್ಕೆ ಬರಲ್ಲ, ಬರೋದೇ ಊಟ ಅಂತ. ಅಂಥ ಒಂದು ವಿಶೇಷವಾದಂಥ ಸೇವಾ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ
ಅಚ್ಚುಮೆಚ್ಚಿನ ಬಡವರ ಬಂಧು. ಸುಮಾರು 2 ದಶಕಗಳು ಅಂದರೆ 20 ವರ್ಷಗಳಿಂದ ಕೂಡ ಯಾವುದೇ ಜಾತಿ ಯಾವುದೇ ಧರ್ಮದ ಹಬ್ಬಗಳು ಬಂದರೂ ಕೂಡ ಎಲ್ಲರಿಗೂ ಸರಿಸಮಾನವಾಗಿ ಹಬ್ಬಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು, ಊಟದ ವಸ್ತುಗಳನ್ನು, ಅವ್ರ ಕೈಲಾದಂತಹ ಹಣದ ಸಹಾಯವನ್ನು, ಆರೋಗ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಮುಂದೆ ನಿಲ್ತಾರೆ ಸಮಾಜ ಸೇವಕರು. ಮತ್ತು ಈ ಭಾಗದ ಅತ್ಯಂತ ಪ್ರಭಾವಶಾಲಿ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಶ್ತಿಯಾಕ್ ಅಹಮದ್ ಪೈಲ್ವಾನ್ ರವರು, ಅವರ ದೇಹದಾಢ್ಯತೆಯಲ್ಲೂ ಕೂಡ ನಾವು ಒಂದು ಉದಾಹರಣೆ ಕಾಣ್ತೀವಿ. ಯಾಕಂದರೆ ಆರೋಗ್ಯವನ್ನು ಕಾಪಾಡಿಕೊಂಡು ಸಾವಿರಾರು ಜನಕ್ಕೆ ನೀವು ಎಕ್ಸಾಂಪಲ್ ಆಗಿದ್ದೀರಣ್ಣ. ನಿಜವಾಗ್ಲೂ ಹೇಳ್ತೀನಿ, ಥ್ಯಾಂಕ್ ಯು. ಕೆಟ್ಟ ಅಭ್ಯಾಸಗಳನ್ನು ಮಾಡಿಸಿ ಕೆಟ್ಟದ ಹವ್ಯಾಸಗಳನ್ನು ತಳಿಸೋದು ಅನೇಕ ನಾಯಕರುಗಳು ಮಾಡ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಒಳ್ಳೆಯ ಬುದ್ಧಿ, ಸಮಾಜ ಸೇವೆ ನೋಡಿ ಮುಂದಿನ ಪೀಳಿಗೆಯನ್ನು ಕೂಡ ನೀವು ರೆಡಿ ಮಾಡಿ ಜನರ ಕಷ್ಟ ಅರ್ಥ ಮಾಡ್ಕೊಳ್ಬೇಕು, ಜನಕ್ಕೆ ನಾವು ಇರಬೇಕು ಅಂತ ಹೇಳಿ ಮಾಡ್ತಾ ಇದ್ರ. ಇದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೇವೆ. ಸಮುದಾಯ ಟಿವಿಯ ವೀಕ್ಷಕರೇ, ನೋಡಿ ಇಂತಹ ಮಹನೀಯರನ್ನು ನಾವು ಪ್ರೋತ್ಸಾಹಿಸಬೇಕು. ಇದು ಅತಿಶಯೋಕ್ತಿದ ಮಾತಲ್ಲ. ಯಾಕೆ ಅಂತಂದರೆ ಮನುಷ್ಯರು ಯಾವುದಾದ್ರೂ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ, ಆದರೆ ಅವರಲ್ಲೇ ಇಟ್ಕೋತಾರೆ ಅಥವಾ ಬೇರೆ ದೇಶಕ್ಕೆ ಕೊಟ್ಟು ಹೋಗ್ಬಿಡ್ತಾರೆ. ಇಲ್ಲೇ ಇದ್ದುಕೊಂಡು ನಮ್ಮ ಜನ, ನಮ್ಮತನ, ನಮ್ಮ ಬಡವರಿಗೆ ನಾವು ಮುಂದೆ ನಿಲ್ಲಬೇಕು ಅಂತ ಹೇಳಿ ಹಬ್ಬ ಹರಿದಿನಗಳಿಗೂ ಕೂಡ ನಿಂತ್ಕೊಂಡಿದ್ದಾರಲ್ಲ, ಅದಕ್ಕೆ ನಿಜವಾಗ್ಲೂ ನಾವು ಶಬಾಷ್ಗಿರಿ ಕೊಡಬೇಕು. ಅಧಿಕಾರ ಇದ್ದರೆ ಒಂದು ರೀತಿ ನಡ್ಕೊಳ್ಳೋದು, ಅಧಿಕಾರ ಇಲ್ಲದೆ ಹೋದರೆ ಒಂದು ರೀತಿ ನಡ್ಕೊಳ್ತಾರಲ್ಲ, ಅಂಥವ್ರು ನಂಬಾರ್ದು. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಜನರ ಮಧ್ಯದಲ್ಲಿ ನಿಂತ್ಕೊಳ್ತಾರೆ, ಜನರಿಗಾಗಿ ಹೋರಾಟ ಮಾಡ್ತಾರೆ, ಜನರಿಗಾಗಿ ಸರ್ವಸ್ವವನ್ನು ಕೂಡ ದಾನ ಮಾಡ್ತಾರೆ. ಇಂಥ ಮಹನೀಯರ ಒಂದು ವಿಶೇಷವಾದಂಥ ಸೇವಾ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ನಮ್ಮ ಪವಿತ್ರವಾದ ರಂಜಾನ್ ಹಬ್ಬಕ್ಕೆ ಬೇಕಾದಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿದ್ದಾರೆ. ಎಲ್ಲ ರೇಷನ್ಗಳು ಕೊಡ್ತಾ ಇದ್ದಾರೆ. ಒಂದು ಕುಟುಂಬ 2 ತಿಂಗಳು ಕೂಡ ನೆಮ್ಮದಿಯಾಗಿರ್ಬೋದು, ಅಷ್ಟು ರೇಷನ್ ಕೊಡ್ತಾ ಇದ್ದಾರೆ. ಹೆಮ್ಮೆಯಿಂದ ಹೇಳ್ತೇನೆ, ಇಂಥ ಕೆಲಸಗಳನ್ನು ತೋರಿಸೋದಕ್ಕೆ ನಮ್ಮ ಸಮುದಾಯ ಟಿವಿ ಬಹಳ ಹೆಮ್ಮೆ ಪಡುತ್ತೆ. ನಾವು ಕೂಡ ಹೆಮ್ಮೆ ಪಡ್ತೀವಿ. ಇಂಥ ನಾಯಕರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತೀನಿ. ಅವ್ರನ್ನೇನೋ ಮುಖಸ್ತುತಿ ಮಾಡಬೇಕಂತಲ್ಲ, ಇಂಥವ್ರಿಗೆ ಬಂದಾಗ ಇನ್ನೂ ಲಕ್ಷಾಂತರ ಜನಕ್ಕೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಬನ್ನಿ ಅವ್ರನ್ನ ಮಾತಾಡಿಸಿ ಇವತ್ತಿನ ವಿಶೇಷವಾದಂಥ ದೈವ ಕಾರ್ಯ, ಜನಸೇವೆ ಕಾರ್ಯದ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ತೆ. ಸಮುದಾಯ ಟಿವಿಗೆ ತುಂಬ ಅಭಿನಂದನೆ. ನಮ್ಮ ಇಂಟರ್ವ್ಯೂ ತೊಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಅಣ್ಣ, ಇವತ್ತು ಇಷ್ಟು ಭಾಳ ನೀವು 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರಂತೆ, ಏನಕ್ಕೆ ನಿಮ್ಗೆ ಈ ಥರ ಮಾಡಬೇಕು ಅನಿಸುತ್ತೆ? ಸರ್, ಇದು ನಾವು 20 ವರ್ಷದಿಂದ ರಂಜಾನ್ ಇರಲಿ, ದೀಪಾವಳಿ ಇರಲಿ, ಪೊಂಗಲ್ ಇರಲಿ, ಕ್ರಿಸ್ಮಸ್ ಇರಲಿ, ನಾವು 20 ವರ್ಷದಿಂದ ಇದು ಕೆಲಸ ನಾವು ಮಾಡ್ಕೊಂಡು ನಮ್ಮ ಏರಿಯಾಗೆ ಬರ್ತಾಯಿದ್ದೀವಿ. ನನಗೆ ಎಲೆಕ್ಷನ್ ಆಗಿದ್ದು 2 ಸಲ, 2010, 2015. ಅಂದರೆ 2 ಸಲ ಆದರೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಎಲೆಕ್ಷನ್ ಆಗಿದ್ದು 2015, 11 ವರ್ಷ ಆಯಿತು ಎಲೆಕ್ಷನ್ ಆಗಿ. ಹಂಗೂ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಎಲೆಕ್ಷನ್ಗೋಸ್ಕರ ಇರಲಿ, ಬೇರೆ ಓದಿರಲಿ ಅಂಥದ್ದಿಲ್ಲ, ಬರೀ ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅಷ್ಟೇ. ಇವತ್ತು ಇರ್ತೀವಿ, ಕೊರೋನಲ್ಲಿ ಎಂತೆಂಥ ಘಟಗಳೆಲ್ಲ ಹೋಗ್ಬಿಟ್ರು ಅಲ್ಲ. ಹಾಂ, ಅದೆಲ್ಲ ನೋಡಿದ್ರೆ ನಾವು ಎಷ್ಟು ನಮ್ಮ ಕೈಯಿಂದ ಒಳ್ಳೇದಾಗ್ತದೆ ಮಾಡಿಬಿಡ್ಬೇಕು. ಅಣ್ಣ, ಇಲ್ಲಿ ಕೆಲವರು ಎಲೆಕ್ಷನ್ ಇದ್ದಾಗ ಬರೋದು, ಬಣ್ಣದ ಮಾತಾಡೋದು, ಸೇವೆ ಮಾಡೋದು, ಹೊರಟೋಗ್ಬಿಡೋದು ಮಾಡ್ತಾರೆ. ನೀವು ಹೇಳ್ತಾ ಇದ್ರಿ ಚುನಾವಣೆ ಇಲ್ಲಿ ಇಲ್ಲದೆ ಹೋಗಲಿ, ನಾನು ಸದಾ ನಿರಂತರವಾಗಿ ಜನಸೇವೆ ಮಾಡ್ಕೊಂಡಿರ್ತೀನಿ ಅಂತ. ಈ ಮನೋಭಾವ ಭಾಳಷ್ಟು ಜನಕ್ಕೆ ಬರಬೇಕು. ಯಾರು ಆ ನೆಲದಲ್ಲಿ ಹುಟ್ಟಿರ್ತಾರೆ, ಯಾರು ಜನದ ಕಷ್ಟ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ಮಾತ್ರನೇ ಅದು ಬರೋಕ್ಕೆ ಸಾಧ್ಯ. ಅಂಥವ್ರಿಗೆ ಅಧಿಕಾರ ಸಿಕ್ಕಿದ್ರೂ ತಪ್ಪಿಲ್ಲ. ಅದೇ ಬಾಬಾ ಸಾಹೇಬರ ಸಂವಿಧಾನದ ಒಂದು ಉದ್ದೇಶವೂ ಕೂಡ. ಸೊ ಹಾಗಾಗಿ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ, ಮಗುಗೂ ಸಮೇತ ನೀವು ದಾನ ಧರ್ಮದ ಕಲಿಸ್ತಾ ಇದ್ರಿ. ಏನು ಉದ್ದೇಶಕ್ಕೆ ಕಲಿಸ್ತಾ ಇದ್ದೀರಣ್ಣ? ಇದು ಲೆಗಸಿ ಕಂಟಿನ್ಯೂ ಮಾಡಬೇಕು. ನಾವಿಲ್ಲ ಅಂದರೂ ನಮ್ಮ ಮಕ್ಕಳೆಲ್ಲ ರೆಡಿ ಆಗಬೇಕು, ಈ ಥರ ಹೆಲ್ಪ್ ಮಾಡಬೇಕು, ಈ ಥರ ಏನು ಕಷ್ಟ ಇದ್ದರೆ ಕೇಳಬೇಕು. ಮೆಡಿಕಲ್ಲು, ಎಜುಕೇಷನ್ನು, ಮ್ಯಾರೇಜು, ಹಾಸ್ಪಿಟಲ್ ಬಿಲ್ಸ್ ಏನಾದರೆ ಮುಂದೆ ಬರಬೇಕು. ಹಬ್ಬಕ್ಕೆ ತುಂಬ ಜನ ಹೇಳಲ್ಲ, ನನ್ನ ಹತ್ರ ಬಂದು ಯಾರೂ ಎಲ್ಲ ಕೇಳಲ್ಲ. ನಾನೇ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟು ನಾನೇ ಕಳಿಸೋದು, ನಾನೇ ಅವ್ರಿಗೆ ಏನಿರಲಿ ಕಳಿಸೋದು. ಇವತ್ತು ನೋಡಿರಿ, ರಾಷನ್ ಎಲ್ಲ ಕೊಡ್ತಾಯಿದ್ದೀನಿ. ಒಂದು 26 kg ಅಕ್ಕಿ, 10 kg ಗೋಧಿ, ಸೋಜಿ 2 kg, ಬೆಳೆ ಒಂದು 6 kg ಕೊಡ್ತಾಯಿದ್ದೀನಿ, ಸಕ್ಕರೆ ಒಂದು 5 kg, ಎಣ್ಣೆ ಒಂದು 5 kg. ಅದ್ರ ಜೊತೆಗೆ ಒಂದು 3,000 ರೂಪಾಯಿ ಕ್ಯಾಶ್, 5,000 ರೂಪಾಯಿ ಕ್ಯಾಶ್ ಅವ್ರಿಗೂ ಅದು ಕೊಡ್ತಾಯಿದ್ದೀನಿ ಅವ್ರಿಗೆ. ಆಮೇಲೆ ನಾವು ಕೇಳ್ಪಟ್ವಿ, ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಧರ್ಮದ ಜನರಿಗೂ ಪ್ರೀತಿಯಿಂದ ಎಲ್ಲ ಹಬ್ಬಗಳಿಗೂ ಕೂಡ ದಾನ ಧರ್ಮ ಮಾಡ್ತೀರಂತೆ, ಹೌದು? ಹೌದು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಅಭಿಮಾನಿ. ಅವ್ರು ಹೆಂಗೆ ಇದ್ರು ನಾನು ಹಂಗೆ ಫಾಲೋ ಮಾಡೋದು ಅವರು. ಈಗ ಸಾಮಾನ್ಯವಾಗಿ ನೋಡಿ, ಹಾಳು ಮಾಡುವಂಥದ್ದು, ಧ್ವಂಸ ಮಾಡುವಂಥದ್ದು ಭಾಳ ಸುಲಭ. ಆದರೆ ಜೀವನ ಕೊಡೋದಿದೆಯಲ್ಲ ಭಾಳ ಕಷ್ಟ. ದೇಶಗಳ ಮಧ್ಯದಲ್ಲಿ ಕಿಚ್ಚಾಚ್ಬಿಟ್ಟು ಯುದ್ಧ ಮಾಡಿಸ್ಬಿಡ್ತಾರೆ. ಆದರೆ ಜೀವನ ಕಟ್ಕೊಡೋದಿದೆಯಾ ಭಾಳ ಕಷ್ಟ. ಅವ್ರ ಊಟಕ್ಕೆ ಏನು ಕಷ್ಟ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಕಷ್ಟ ಅಂತ. ಸೊ ನೀವು ಮಾಡ್ತಾ ಇರೋದು ಇಡೀ ಗ್ಲೋಬಲ್ಗೆ ಹೋಗುವಂಥ ಒಳ್ಳೆ ವಿಚಾರ. ಅದು ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಇರೋದು ಹ್ಯಾಟ್ಸ್ ಆಫ್ ಹೇಳಬೇಕು ನಿಮಗೆ. ಸೊ ಯೂತ್ಗೆ ಒಂದು ಮೆಸೇಜ್ ಏನು ಕೊಡ್ತೀರಾ? ನಿಮ್ಮ ಥರ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಹೆದರ್ತಿರ್ತಾರೆ, ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಏನು ಮೆಸೇಜ್ ಕೊಡ್ತೀನಿ ಅಂದರೆ, ಆ ಬಿಗ್ ಬಾಸ್ನಲ್ಲಿ ನಮ್ಮ ಸಲ್ಮಾನ್ ಖಾನ್ ಎವ್ರಿ ವೀಕ್ ಹೇಳ್ತಾರೆ, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಮ್ಯಾನ್, ಡೋಂಟ್ ಟ್ರಬಲ್ ಯುವರ್ ಫಾದರ್ ಮದರ್. ತಂದೆ ತಾಯಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ನಿಮಗೆ ಕಷ್ಟ ಬಿದ್ದು ಅವ್ರು ನಿಮ್ಮನ್ನ ಇದು ಮಾಡಿರ್ತಾರೆ. ಹಾಂ,
ಅದರಿಂದ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ದೊಡ್ಡದಾದ್ಮೇಲೆ ನಿಮಗೆ ಅವ್ರು ಇದು ಮಾಡೋದು ಒಂಥರ ನೋಡೋದು, ಅವ್ರ ವಯಸ್ಸಾಯಿತು ಅಂತ ಅವ್ರಿಗೆ ಮೆಡಿಸಿನ್ ಇರಲಿ, ಬೇರೆ ಯಾವ್ದು ಫೈನಾನ್ಷಿಯಲ್ ಇರಲಿ, ಅವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಡಿ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಒಂದು ಮನವಿ, ನಮ್ಮ ಸಮುದಾಯ ಟಿವಿಯಲ್ಲೂ ಕೂಡ ಸಮಾಜವಾದ ಇರೋದ್ರಿಂದ ತಮ್ಮ ಉರ್ದು ಭಾಷೆಯಲ್ಲಿ ಒಂದು ದೇವತಾ ಒಂದು ವಾಕ್ಯವನ್ನು ಹೇಳ್ತಾ ಒಂದು ಮೆಸೇಜ್ ಕೊಟ್ಬಿಡಿ. अस्सलाम वालेकुम, सबको ईद मुबारक. मैं चाहता हूँ हर मुसलमान को मैं अच्छे से ईद गुजारने की नसीहत देता हूँ. आराम से, अमन से, खैर से अपने फैमिली वालों के साथ ईद गुजारिए. ईद मुबारक. ಭಾಳ ಅದ್ಭುತ ಅಣ್ಣ, ನೀವು ಮಾತು ಕಡಿಮೆ, ಕೆಲಸ ಜಾಸ್ತಿ ಅನಿಸುತ್ತೆ ನೋಡಿ. ನೀವು ಕೆಲಸ ಕಡೆನೇ ಗಮನ ಇದೆ, ಜನದ ಕಡೆ ಗಮನ ಇದೆ, ಹಾಗಾಗಿ ನಿಮ್ಮ ಕೆಲಸಕ್ಕೆ ನಾವು ತೊಂದರೆ ಕೊಡೋಲ್ಲ. ನಿಮ್ಮ ದೇವತಾ ಕಾರ್ಯ ಈಗಲೇ ಇನ್ನೂ ಮುಂದೆ ಬಹಳಷ್ಟು ಕಾಲ ನಡ್ಕೊಂಡು ಹೋಗಲಿ ಅಂತ ಶುಭ ಹಾರೈಸ್ತೀವಿ. ನಿಮ್ಮ ಮುಂದಿನ ಪೀಳಿಗೆ ಕೂಡ ಆಶೀರ್ವಾದ ಸಿಗಲಿ ಅಂತೇಳಿ ಶುಭ ಹಾರೈಸ್ತೀವಿ ಅಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ನಮ್ಮ ಅಚ್ಚುಮೆಚ್ಚಿನ ಇಷ್ತಿಯಾಕ್ ಪೈಲ್ವಾನ್ ಅವರ ಸಮಾಜ ಸೇವೆಯ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಅಂಥವ್ರಿಗೆ ಅಧಿಕಾರ ಬೇಡ ಅಂತ ಅವ್ರು ಅಂತಾರೆ, ಆದರೆ ಅಂಥವ್ರಿಗೆ ಅಧಿಕಾರ ಕೊಡಬೇಕು. ಜನತೆಯೇ ಜನಾರ್ದರು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನದಲ್ಲಿ ಜನತೆ ಅಧಿಕಾರ ಕೊಟ್ಟರೆ ಅವರೇ ಮಹಾರಾಜರು. ಆದರೆ ಇಂಥವ್ರು ಕೊಟ್ಟಾಗ ಏನಾಗುತ್ತೆ ಅಂದರೆ ಗೊತ್ತಾ, ಜನತೆಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಾ ಇರ್ತಾರೆ. ನೀವು ಕೂಡ ಇಂಥ ವಿಚಾರಗಳನ್ನು ನೋಡ್ತಿರ್ತೀರಾ. ಇಂಥ ಸಮಾಜ ಸೇವಕರಿಗೆ ಅಧಿಕಾರ ಕೊಡೋದು ಸರಿ ಅನ್ಸುತ್ತಲ್ವಾ? ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಕೂಡ ಮಾಡ್ತಾರೆ. ಇದೇ ಥರ ಸಾವಿರಾರು ಒಳ್ಳೆ ಕೆಲಸಗಳು ಅವ್ರು ಮಾಡಲಿ ಅಂತ ಸಮಸ್ತ ಸಮುದಾಯ ಟಿವಿಯ ವೀಕ್ಷಕರ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ಅವರಿಗೆ ಶುಭ ಹಾರೈಸ್ತೇವೆ. ಅಣ್ಣ ನಮಸ್ಕಾರ.